ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮಗೆಲ್ಲರಿಗೂ ಅಕ್ಟೋಬರ್ 2ರಂದು ಗಾಂಧೀಜಿ ಅವರು ನೆನಪಿಗೆ ಬರ್ತಾರೆ. ಆದರೆ ಆ ದಿನದಂದೇ ಇನ್ನೊಬ್ಬ ಮಹಾನ್ ವ್ಯಕ್ತಿಯೂ ಕೂಡ ಜನಿಸಿದ್ದಾರೆ. ಇವರಿಗೆ ದೇಶದಲ್ಲಿ ಅತ್ಯಂತ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ ಎಂದು ಹೆಸರು ಕೂಡ ಇದೆ. ಆದರೆ ಇವರ ಬಗ್ಗೆ ತುಂಬಾ ಜನರಿಗೆ ತಿಳಿದೇ ಇಲ್ಲ. ಅಷ್ಟೇ ಅಲ್ಲದೆ ಇವರು ನೆಹರು ನಂತರ ನಮ್ಮ ದೇಶದ 2ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಒಬ್ಬ ರಾಜಕೀಯ ವ್ಯಕ್ತಿ ಯಾವ ರೀತಿ ಇರಬೇಕು ಎಂಬುದಕ್ಕೆ ಇವರು ಒಂದು ನಿದರ್ಶನ. ಇವರಿಗೆ ಪ್ರಾಮಾಣಿಕ ವ್ಯಕ್ತಿ ಎಂಬ ಹೆಸರು ಯಾಕೆ ಬಂತು ಮತ್ತು ಇವರ ಒಳ್ಳೆಯತನದ ಬಗ್ಗೆ ತಿಳಿದರೆ ನಮಗೆ ಕಣ್ಣೀರು ಬರುತ್ತದೆ. ಹಾಗೆ ಇಂತಹ ಒಳ್ಳೆಯ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಇವರ ಸಾವು ಒಂದು ಮಿಸ್ಟ್ರಿಯಾಗಿಯೇ ಉಳಿದಿದೆ. ಅಷ್ಟಕ್ಕೂ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು? ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನಮಂತ್ರಿ ಸ್ಥಾನಿಯಾಗಿ ಹೇಗೆ ಬೆಳೆದು ಬಂದರು? ಕಷ್ಟದಲ್ಲಿದ್ದ ನಮ್ಮ ದೇಶವನ್ನ ಹೇಗೆ ಮುನ್ನಡೆಸಿದ್ರು? ಇವರ ಮರಣದ ಹಿಂದೆ ಇರುವ ವಿವಾದಗಳೇನು? ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1902 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮೊಘಲ್ ಸರಾಯಿ ನಗರದ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆಯವರು ಶಾಲೆಯೊಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚಿಕ್ಕವರಾಗಿದ್ದಾಗಲೇ ಅವರ ತಂದೆ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಾರೆ. ನಂತರ ಅವರ ಕುಟುಂಬದವರೆಲ್ಲರೂ ಅವರ ತಾತನ ಮನೆಗೆ ಹೋಗಿ ಅಲ್ಲೇ ವಾಸಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇವರ ವಿದ್ಯಾಭ್ಯಾಸ ಹರಿಶ್ಚಂದ್ರ ಹೈಸ್ಕೂಲ್ನಲ್ಲಿ ಮಾಡ್ತಾರೆ. ಇವರ ಮನೆ ಗಂಗಾ ನದಿಯ ಒಂದು ದಡದಲ್ಲಿದ್ದರೆ ಇವರು ಓದುತ್ತಿದ್ದ ಶಾಲೆ ಇನ್ನೊಂದು ದಡದಲ್ಲಿತ್ತು. ಆದ್ದರಿಂದ ಇವರು ಸ್ಕೂಲ್ಗೆ ಹೋಗಬೇಕಾದ್ರೆ ಪ್ರತಿದಿನವೂ ದೋಣಿಯ ಮೇಲೆ ನದಿಯನ್ನ ದಾಟಬೇಕಿತ್ತು. ಮನೆಯಲ್ಲಿ ಕಡುಬಡತನ, ಶಾಲೆಗೆ ದೋಣಿಯಲ್ಲೇ ಹೋಗಬೇಕು. ಅಂದಿನ ಕಾಲದಲ್ಲಿ ಪ್ರತಿದಿನ ದೋಣಿಗೆ ಕೊಡಲು 2 ಪೈಸಾ ಬೇಕಿತ್ತು. ಇದನ್ನ ಪಾವತಿಸಲು ಹಣ ಇಲ್ಲದ ಕಾರಣ ಇವರು ತಮ್ಮ ಶರ್ಟ್ ಅನ್ನ ತೆಗೆದು ಪುಸ್ತಕವನ್ನ ಅದರಲ್ಲಿ ಸುತ್ತಿ ಅದನ್ನ ತಲೆ ಮೇಲೆ ಇಟ್ಕೊಂಡು ನದಿಯಲ್ಲಿ ಈಜಿ ಶಾಲೆಗೆ ಹೋಗುತ್ತಿದ್ದರು. ಸ್ಕೂಲು ಮುಗಿದ ನಂತರ ಮತ್ತೆ ಈಜಿಕೊಂಡು ಮನೆಗೆ ಬರುತ್ತಿದ್ದರು. ಇದರಿಂದಾಗಿ ನೀವು ಅವರು ಎಷ್ಟು ಕಷ್ಟಪಟ್ಟು ಓದಿದ್ದಾರೆ ಎಂದು ತಿಳಿದುಕೊಳ್ಳಬಹುದು. ಶಾಸ್ತ್ರಿಜಿಗೆ ಚಿಕ್ಕ ವಯಸ್ಸಿನಿಂದಲೂ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ್ ತಿಲಕ್ರಂತಹ ಹೋರಾಟಗಾರರ ಬಗ್ಗೆ ತಿಳಿದುಕೊಂಡು ಅವರ ಆಶಯಗಳಿಗೆ ಪ್ರಭಾವಿತರಾಗಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದರು. ಇವರ ನಿಜವಾದ ಹೆಸರು ಲಾಲ್ ಬಹದ್ದೂರ್ ಶ್ರೀವತ್ಸವ ಆಗಿತ್ತು. ಮೇಲ್ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಜಾತಿ ಪದ್ಧತಿಯನ್ನ ಕಟುವಾಗಿ ವಿರೋಧಿಸ್ತಾ ಇದ್ರು. ಆದ ಕಾರಣ ಹೆಸರಿನಲ್ಲಿ ಜಾತಿಯನ್ನ ಬಿಂಬಿಸುವ ಶ್ರೀವತ್ಸವ ಅನ್ನುವ ಪದವನ್ನ ತೆಗೆದು ಹಾಕ್ತಾರೆ. ಒಮ್ಮೆ ಇವರು ಹರಿಶ್ಚಂದ್ರ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾಗ ಗಾಂಧೀಜಿಯವರ ಫೆಡರಸ್ ಒಂದು ಮೀಟಿಂಗ್ ಏರ್ಪಾಡು ಮಾಡಿ ಯುವಜನತೆಯು ಅಸಹಕಾರ ನಿರಾಕರಣ ಚಳವಳಿಯಲ್ಲಿ ಭಾಗವಹಿಸಬೇಕು ಎಂದು ಕರೆ ಕೊಡುತ್ತೆ. ಆಗ ಇದನ್ನ ಕೇಳಿದ ಕೂಡಲೇ ಶಾಸ್ತ್ರಿಜಿ ಓದುವುದನ್ನ ನಿಲ್ಲಿಸಿ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲು ಶುರು ಮಾಡ್ತಾರೆ. ಆದರೆ ಈ ಚಳವಳಿಯಲ್ಲಿ ಭಾಗವಹಿಸುತ್ತಿರುವ ಯುವಜನತೆಗೆ ವಿದ್ಯಾಭ್ಯಾಸ ತುಂಬಾ ಮುಖ್ಯವೆಂದು ಗುರುತಿಸಿದ ಶಿವಪ್ರಸಾದ್ ಗುಪ್ತಾ ಅವರು 1921ರಲ್ಲಿ ಕಾಶಿ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಓದುವುದನ್ನ ಬಿಟ್ಟು ಸ್ವತಂತ್ರ ಚಳವಳಿಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಯುವಕರಿಗೆ ವಿದ್ಯಾಭ್ಯಾಸ ಕೊಡಲಾಗ್ತಾ ಇತ್ತು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ವಿದ್ಯಾಸಂಸ್ಥೆಯಲ್ಲಿ ಮೊದಲ ಬಾರಿಗೆ 1925ರಲ್ಲಿ ಫಿಲಾಸಫಿ ಅಂಡ್ ಎಥಿಕ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಡಿಗ್ರಿಯನ್ನ ಪಡೆಯುತ್ತಾರೆ. ಆದ್ದರಿಂದಾಗಿ ಕಾಶಿ ವಿದ್ಯಾಪೀಠದವರು ಡಿಗ್ರಿಯ ಜೊತೆಗೆ ಇವರಿಗೆ ಶಾಸ್ತ್ರಿ ಎಂಬ ಬಿರುದನ್ನ ಕೂಡ ನೀಡ್ತಾರೆ. ಶಾಸ್ತ್ರಿ ಅಂದ್ರೆ ಇಂಗ್ಲಿಷ್ನಲ್ಲಿ ಸ್ಕಾಲರ್ ಎಂದು ಅರ್ಥ. ಮುಂದೆ ಶಾಸ್ತ್ರಿ ಎಂಬ ಪದವು ಅವರ ಹೆಸರಿನ ಜೊತೆಗೆ ಸೇರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಬ ಹೆಸರು ಬರುತ್ತದೆ. ನಂತರ ಅವರು ಲಾಲಾ ಲಜಪತಿ ರಾಯ್ ಸ್ಥಾಪಿಸಿದ ಲೋಕಸೇವಾ ಮಂಡಲ ಸೊಸೈಟಿಯಲ್ಲಿ ಲೈಫ್ ಟೈಮ್ ಮೆಂಬರ್ ಆಗಿ ಸೇರಿಕೊಂಡು ಗಾಂಧೀಜಿ ಅವರ ನೇತೃತ್ವದಲ್ಲಿ ಹರಿಜನಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇದ್ರು. ಹಾಗೆ ಕೆಲವು ಸಮಯದ ನಂತರ ಆ ಸೊಸೈಟಿಗೆ ಅವರೇ ಅಧ್ಯಕ್ಷರಾಗ್ತಾರೆ. 1928ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಲಲಿತಾ ಎಂಬುವವರ ಜೊತೆ ಮದುವೆಯಾಗುತ್ತೆ. ಇವರಿಗೆ 6 ಜನ ಮಕ್ಕಳು. ಸ್ವಲ್ಪ ಸಮಯದ ನಂತರ ಗಾಂಧೀಜಿಯವರ ಆಹ್ವಾನದ ಮೇರೆಗೆ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ಸೇರಿಕೊಳ್ತಾರೆ. ಆ ಸಮಯದಲ್ಲಿ ಶಾಸ್ತ್ರಿಜಿ ಅವರು
ಬ್ರಿಟಿಷರ ವಿರುದ್ಧ ಚಳುವಳಿ ನಡೆಸುತ್ತಿದ್ದ ಕಾರಣ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿರುತ್ತಾರೆ. ಒಮ್ಮೆ ಶಾಸ್ತ್ರೀಜಿ ಜೈಲಿನಲ್ಲಿದ್ದಾಗ ಅವರ ಹೆಂಡತಿ ಲಲಿತಾ ಅವರು ತನ್ನ ಪತಿಗೆ ಇಷ್ಟವೆಂದು 2 ಮಾವಿನ ಹಣ್ಣನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ ತಿಳಿಯದಂತೆ ತಂದುಕೊಡ್ತಾರೆ. ಆದರೆ ಶಾಸ್ತ್ರಿ ಅವರು ಅದನ್ನ ತೆಗೆದುಕೊಳ್ಳೋದಿಲ್ಲ. ಅಧಿಕಾರಿಗಳಿಗೆ ತಿಳಿಯದೆ ಹೊರಗಿನ ಆಹಾರವನ್ನ ಜೈಲಿನ ಒಳಗೆ ತರೋದು ಕಾನೂನಿನ ಪ್ರಕಾರ ಅಪರಾಧ. ಜೈಲಿನ ಅಧಿಕಾರಿಗಳು ನಿಮ್ಮನ್ನ ನಂಬಿ ಯಾವುದೇ ರೀತಿಯ ಚೆಕ್ಕಿಂಗ್ ಮಾಡದೆ ಕಳಿಸಿದ್ದಾರೆ. ಹೀಗೆ ನೀವು ಹೊರಗಡೆಯಿಂದ ಹಣ್ಣನ್ನ ತೆಗೆದುಕೊಂಡು ಬಂದು ಕೊಡೋದು ತಪ್ಪಾಗುತ್ತದೆ ಎಂದು ಹೇಳಿ ಆ ಮಾವಿನ ಹಣ್ಣುಗಳನ್ನ ಹಿಂದಕ್ಕೆ ಕಳಿಸ್ತಾರೆ. ಹಾಗೆ ಇನ್ನೊಮ್ಮೆ ಅವರು ಜೈಲಿನಲ್ಲಿದ್ದಾಗ ಅವರ ಮಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ ಎಂದು ತಿಳಿದು ತನ್ನ ಮಗಳ ಚಿಕಿತ್ಸೆಗಾಗಿ 15 ದಿನಗಳ ಕಾಲ ಮನೆಗೆ ಹೋಗಲು ಬ್ರಿಟಿಷ್ ಅಧಿಕಾರಿಗಳನ್ನ ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಅಧಿಕಾರಿಗಳು ಒಪ್ಪಿಕೊಂಡು ಚಿಕಿತ್ಸೆ ಪೂರ್ತಿಯಾದ ನಂತರ ಜೈಲಿಗೆ ಬರಬೇಕೆಂದು ಕಳಿಸಿಕೊಡುತ್ತಾರೆ. ಅವರು ಮನೆಗೆ ಹೋದ ಸ್ವಲ್ಪ ದಿನದಲ್ಲಿಯೇ ಅವರ ಮಗಳು ಸಾವನ್ನಪ್ಪುತ್ತಾಳೆ. ಶಾಸ್ತ್ರೀಜಿ ತನ್ನ ಮಗಳ ದಹನ ಸಂಸ್ಕಾರವೆಲ್ಲವನ್ನ ಮಾಡಿ ಮುಗಿಸಿ 4ನೇ ದಿನ ತಿರುಗಿ ಜೈಲಿಗೆ ಬರ್ತಾರೆ. ಆಗ ಅಧಿಕಾರಿಗಳು ನಿಮಗೆ 15 ದಿನಗಳ ಕಾಲ ಅನುಮತಿಯನ್ನ ನೀಡಿದ್ದೇವೆ, ಆದರೂ ಇಷ್ಟು ಬೇಗ ಯಾಕೆ ಬಂದಿರುವಿರಿ ಎಂದು ಕೇಳುತ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ನಾನು ನನ್ನ ಮಗಳ ಚಿಕಿತ್ಸೆಗಾಗಿ ಹೋಗಿದ್ದೆ, ಆದರೆ ಅವಳು ಮರಣ ಹೊಂದಿದ್ದಾಳೆ. ಅದರಿಂದಾಗಿ ಮಾಡಬೇಕಾದ ಕೆಲಸವೆಲ್ಲವನ್ನ ಮಾಡಿ ಮುಗಿಸಿದ್ದೇನೆ. ಇನ್ನು ನಾನು ಹೊರಗಡೆ ಇದ್ದರೆ ನಿಮಗೆ ಮೋಸ ಮಾಡಿದಂತೆ ಆಗುತ್ತದೆ ಎಂದು ಮರಳಿ ಬಂದಿದ್ದೇನೆ ಎಂದು ಹೇಳುತ್ತಾರೆ. ಇವರು ಹೇಳಿದ ಮಾತುಗಳನ್ನ ಕೇಳಿ ಬ್ರಿಟಿಷ್ ಅಧಿಕಾರಿಗಳಿಗೆ ಆಶ್ಚರ್ಯವಾಗುತ್ತದೆ. ಹಾಗೆಯೇ 1947ರಲ್ಲಿ ಸ್ವಾತಂತ್ರ್ಯ ಬರುವವರೆಗೂ ತುಂಬಾ ಚಳುವಳಿಯಲ್ಲಿ ಭಾಗವಹಿಸಿ 7 ಬಾರಿ ಜೈಲಿಗೆ ಹೋಗಿ 19 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಾರೆ ಶಾಸ್ತ್ರೀಜಿ. ಕೊನೆಯದಾಗಿ ಸ್ವಾತಂತ್ರ್ಯ ಬಂದ ನಂತರ ಇವರಿಗೆ ಕೇಂದ್ರದಲ್ಲಿ ಪೊಲೀಸ್ ಮತ್ತು ಸಾರಿಗೆ ಮಿನಿಸ್ಟರ್ ಪದವಿಗಳು ಸಿಗುತ್ತದೆ. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಾರಿಗೆ ಮಂತ್ರಿಯಾಗಿದ್ದಾಗಲೇ ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂಬ ಭಾವನೆಯಿಂದ ಮೊದಲ ಬಾರಿಗೆ ಕಂಡಕ್ಟರ್ ಕೆಲಸಕ್ಕೆ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಕಲ್ಪಿಸುತ್ತಾರೆ. ಆ ಸಮಯದಲ್ಲಿ ಪ್ರತಿಭಟನೆ ನಡೆದರೆ ಪೊಲೀಸರು ಲಾಠಿ ಚಾರ್ಜ್, ಫೈರಿಂಗ್ ಮಾಡ್ತಾ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗೃಹ ಇಲಾಖೆಗೆ ಮಂತ್ರಿಯಾದ ನಂತರ ಹೀಗೆ ಪ್ರತಿಭಟನೆ ಮಾಡುತ್ತಿರುವವರನ್ನ ಓಡಿಸಲು ಹೆಚ್ಚಾಗಿ ನೋವುಂಟು ಮಾಡುವ ಲಾಠಿ ಚಾರ್ಜ್, ಫೈರಿಂಗ್ ಇವೆಲ್ಲವನ್ನ ಬಿಟ್ಟು ವಾಟರ್ ಜೆಟ್ ಉಪಯೋಗಿಸಿ ಎಂದು ಆದೇಶ ಮಾಡಿ ಮೊದಲ ಬಾರಿಗೆ ವಾಟರ್ ಜೆಟ್ ಅನ್ನ ಭಾರತಕ್ಕೆ ಪರಿಚಯಿಸುತ್ತಾರೆ. ನಂತರ 1952ರಲ್ಲಿ ಶಾಸ್ತ್ರೀಜಿಗೆ ರೈಲ್ವೆ ಮಿನಿಸ್ಟರ್ ಪದವಿ ಸಿಗುತ್ತದೆ. ಇವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ತಾನೂ ಕೂಡ ಜನಸಾಮಾನ್ಯರಂತೆ ಟ್ರೈನಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇದರಿಂದ ರೈಲು ಪ್ರಯಾಣದಲ್ಲಿ ಪ್ರಜೆಗಳು ಅನುಭವಿಸುತ್ತಿರುವ ಕಷ್ಟ ಏನೆಂಬುದು ಅವರಿಗೆ ತಿಳಿಯುತ್ತಿತ್ತು. ಇವರು ಮೊದಲ ಬಾರಿಗೆ ಜನರಲ್ ಬೋಗಿಗಳಲ್ಲಿ ಫ್ಯಾನ್ ಅನ್ನ ಹಾಕಿಸ್ತಾರೆ. ಶಾಸ್ತ್ರೀಜಿ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗಲೇ 1956ರಲ್ಲಿ ಜೋರಾದ ಮಳೆಯ ಕಾರಣದಿಂದಾಗಿ ತಮಿಳುನಾಡಿನ ಒಂದು ಸೇತುವೆ ಬಿದ್ದು ಹೋಗಿ ರೈಲ್ವೆ ದುರಂತಕ್ಕೆ ಕಾರಣವಾಗುತ್ತದೆ. ಈ ದುರಂತದಲ್ಲಿ ಸುಮಾರು ಜನ ಸಾವನ್ನಪ್ಪುತ್ತಾರೆ. ಆದ್ದರಿಂದ ಆ ಪ್ರಮಾದದ ನೈತಿಕ ಹೊಣೆಯನ್ನ ತನ್ನ ಮೇಲೆ ಎಳೆದುಕೊಂಡು ಶಾಸ್ತ್ರೀಜಿ ರೈಲ್ವೆ ಮಿನಿಸ್ಟರ್ ಪದವಿಗೆ ರಾಜೀನಾಮೆ ನೀಡುತ್ತಾರೆ. ಈ ಪ್ರಮಾದದ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನ ಕೊಟ್ಟ ಮೊದಲ ರಾಜಕಾರಣಿಯಾಗಿ ಚರಿತ್ರೆಯಲ್ಲಿ ನಿಲ್ತಾರೆ. ಹಾಗೆ ಅವರು ರಾಜೀನಾಮೆ ನೀಡಿ ಆ ದಿನ ಮನೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಅದನ್ನ ನೋಡಿದ ಅವರ ಕಾರ್ ಡ್ರೈವರ್ ಶಾಸ್ತ್ರಿ ಅವರ ಹತ್ತಿರ ಹೋಗಿ, ಬನ್ನಿ ಸರ್, ನಿಮ್ಮನ್ನ ಮನೆವರೆಗೂ ಕರೆದುಕೊಂಡು ಹೋಗಿ ಬಿಡ್ತೇನೆ ಎಂದು ಹೇಳುತ್ತಾನೆ. ಆಗ ಶಾಸ್ತ್ರಿ ಅವರು ಡ್ರೈವರ್ ಹತ್ತಿರ, ಈಗ ನಾನು ರೈಲ್ವೆ ಮಿನಿಸ್ಟರ್ ಅಲ್ಲ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಈ ಸಮಯದಲ್ಲಿ ನಾನು ಸರ್ಕಾರದ ವಾಹನವನ್ನ ಉಪಯೋಗಿಸೋದು ತಪ್ಪು ಎಂದು ಹೇಳಿ ಕಾರನ್ನ ಹತ್ತದೆ ನಡೆದುಕೊಂಡು ಮನೆಗೆ ಹೋಗ್ತಾರೆ. ಈ ಘಟನೆಯಿಂದ ಅವರು ಎಂತಹ ಪ್ರಾಮಾಣಿಕ ವ್ಯಕ್ತಿ ಎಂದು ತಿಳಿದುಕೊಳ್ಳಬಹುದು. ಶಾಸ್ತ್ರೀಜಿ ಅವರು 1961ರಿಂದ 1963ರವರೆಗೆ ಭಾರತದ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾರೆ. 1964ರಲ್ಲಿ ಪ್ರಧಾನಮಂತ್ರಿಯಾಗಿದ್ದ ನೆಹರು ಅವರು ಹೃದಯಾಘಾತದಿಂದ ಮರಣ ಹೊಂದಿದ ನಂತರ ಆ ಪದವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಹುಡುಕಿಕೊಂಡು ಬರುತ್ತೆ. ಹಾಗೆ ಇವರು ನಮ್ಮ ದೇಶದ 2ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಯಾದ ನಂತರ ದೇಶದಲ್ಲಿ ತುಂಬಾ ಸುಧಾರಣೆಗಳನ್ನ ತೆಗೆದುಕೊಂಡು ಬರ್ತಾರೆ. ದೇಶದಲ್ಲಿ ಹಾಲಿನ ಉತ್ಪಾದನೆಯನ್ನ ಹೆಚ್ಚು ಮಾಡಲು ವೈಟ್ ರೆವಲ್ಯೂಷನ್ ಪ್ರಾರಂಭ ಮಾಡ್ತಾರೆ. ಹಾಲಿನ ಉತ್ಪಾದನೆ ಹೆಚ್ಚು ಮಾಡಲು ಗುಜರಾತ್ನಲ್ಲಿ ಅಮೂಲ್ ಹಾಲಿನ ಸಂಗ್ರಹಣಾ ಸಂಸ್ಥೆ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಭಿವೃದ್ಧಿಗೆ ತುಂಬಾ ಶ್ರಮಿಸುತ್ತಾರೆ. ಅವರು ಪ್ರಧಾನಮಂತ್ರಿ ಆಗುವ ಮೊದಲು 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧದಲ್ಲಿ ನಮ್ಮ ದೇಶ ಸೋತಿದ್ರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ದಾರುಣವಾಗಿರುತ್ತದೆ. ಆ ಕಾರಣದಿಂದಾಗಿ ದೇಶದಲ್ಲಿ ಆಹಾರದ ಕೊರತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಎಲ್ಲರಿಗೂ ಸರಿ ಹೋಗುವಷ್ಟು ಆಹಾರ ಸಿಗುತ್ತಿರಲಿಲ್ಲ. ಇದರಿಂದಾಗಿ ಬೇರೆ ದೇಶಗಳಿಂದ ಆಹಾರ ಪದಾರ್ಥವನ್ನ ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಇದರಿಂದಾಗಿ ದೇಶದಲ್ಲಿನ ಜನರು ವಾರದಲ್ಲಿ 1 ದಿನ ಊಟ ಮಾಡದೆ ಉಪವಾಸ ಇರಬೇಕು.
ಹಾಗೆ ಮಿಕ್ಕಿರುವ ಆಹಾರವನ್ನ ಆಹಾರ ಇಲ್ಲದೆ ಇರುವವರಿಗೆ ಕೊಡಿ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಡ್ತಾರೆ. ಅವರು ಹೇಳಿದ ಅದೊಂದು ಮಾತಿಗೆ ದೇಶದಾದ್ಯಂತ ಉತ್ತಮ ಸ್ಪಂದನೆ ಸಿಗುತ್ತದೆ. ಪ್ರಜೆಗಳೆಲ್ಲರೂ ವಾರದಲ್ಲಿ ಒಂದು ದಿನ ಊಟವನ್ನ ಬಿಡ್ತಾರೆ. ಹೋಟೆಲ್ಗಳು, ಫುಡ್ ಬಿಸ್ನೆಸ್ ಎಲ್ಲವೂ ಕೂಡ ಸೋಮವಾರ ಸಂಜೆ ಕ್ಲೋಸ್ ಮಾಡ್ತಾ ಇದ್ರು. ದೇಶದಲ್ಲಿ ತುಂಬಾ ಕಡೆ ಇದನ್ನ ಶಾಸ್ತ್ರೀಜಿ ಅವರ ವೃತ್ತ ಎಂದು ಕರೆಯುತ್ತಿದ್ರು. ಶಾಸ್ತ್ರೀಜಿ ಅವರು ಯಾವುದೇ ಸುಧಾರಣೆಯನ್ನ ತೆಗೆದುಕೊಂಡು ಬಂದರೂ ಕೂಡ ಅದನ್ನ ಮೊದಲು ತಮ್ಮ ಕುಟುಂಬದಿಂದಲೇ ಶುರು ಮಾಡ್ತಾ ಇದ್ರು. ಹಾಗೆ ದೇಶದಲ್ಲಿ ಆಹಾರ ಪದಾರ್ಥಗಳ ಬೆಳವಣಿಗೆಯನ್ನ ಹೆಚ್ಚಿಸಲು ಆಫೀಸ್ ಗಾರ್ಡನ್ನಲ್ಲಿ ತರಕಾರಿಗಳು, ಹಣ್ಣುಗಳನ್ನ ಬೆಳೆಯಲು ಶುರು ಮಾಡ್ತಾರೆ. ಹಾಗೆ ದೇಶದ ಪ್ರಜೆಗಳೆಲ್ಲರೂ ಅವರ ಮನೆಯಲ್ಲಿ ಖಾಲಿ ಸ್ಥಳಗಳಲ್ಲಿ ಧಾನ್ಯಗಳನ್ನ, ತರಕಾರಿಗಳನ್ನ ಬೆಳೆಯಬೇಕೆಂದು ಕರೆ ಕೊಡ್ತಾರೆ. ದೇಶದ ಪ್ರಜೆಗಳೆಲ್ಲರೂ ಆ ಮಾತನ್ನ ಕೇಳಿ ಮನೆಯಲ್ಲೇ ಸಣ್ಣ ಸಣ್ಣ ಬೆಳೆಗಳನ್ನ ಬೆಳೆಯುತ್ತಾರೆ. ಹಾಗೆ ಶಾಸ್ತ್ರಿ ಅವರು ಹೆಚ್ಚು ಫಸಲು ಕೊಡುವ ಹೊಸ ರೀತಿಯ ಬಿತ್ತನೆ ಬೀಜಗಳನ್ನ ತರ್ತಾರೆ. ಆ ವಿಧವಾಗಿ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಆಫ್ ಇಂಡಿಯಾವನ್ನ ತೆಗೆದುಕೊಂಡು ಬಂದು ದೇಶದಲ್ಲಿ ಫುಡ್ ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡಿ ದೇಶವನ್ನ ಹಸಿವಿನಿಂದ ಹೊರಬರುವಂತೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಆಹಾರ ಪದಾರ್ಥಗಳ ಮೇಲಿನ ಬೆಲೆಯನ್ನ ಕಂಟ್ರೋಲ್ ಮಾಡುವ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನ ಕೂಡ ಇವರೇ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಪದವಿಯಲ್ಲಿ ಇದ್ರೂ ಕೂಡ ಯಾವ ದಿನವೂ ಕೂಡ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡವರೇ ಅಲ್ಲ. ಅವರು ದೇಶದ ಪ್ರಧಾನಿ ಆದರೂ ಕೂಡ ಅವರ ಮಕ್ಕಳು ಸಾಧಾರಣ ಸಿಟಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಒಮ್ಮೆ ಇವರ ಮಗ ಸ್ವಂತ ಕೆಲಸಕ್ಕಾಗಿ ಸರ್ಕಾರಿ ಕಾರನ್ನ 14 ಕಿಲೋಮೀಟರ್ ಉಪಯೋಗಿಸಿದ ಕಾರಣ ಆ ಪ್ರಯಾಣಕ್ಕೆ ಎಷ್ಟು ಖರ್ಚು ಆಯಿತು ಎಂದು ಲೆಕ್ಕ ಹಾಕಿ ಶಾಸ್ತ್ರಿ ಅವರೇ ಆ ಖರ್ಚನ್ನ ತಮ್ಮ ಸ್ವಂತ ಹಣದಿಂದ ಸರ್ಕಾರಕ್ಕೆ ಪಾವತಿ ಮಾಡ್ತಾರೆ. ಒಮ್ಮೆ ಡೆಲ್ಲಿಯಲ್ಲಿ ಸೇಂಟ್ ಸ್ಟೆಫೆನ್ ಕಾಲೇಜಿನಲ್ಲಿ ಅಡ್ಮಿಷನ್ ಫೀಸ್ ಕಟ್ಟಲು ವಿದ್ಯಾರ್ಥಿಗಳೆಲ್ಲರೂ ಸಾಲಿನಲ್ಲಿ ನಿಂತಿದ್ದರು. ಆ ಸಾಲಿನಲ್ಲಿದ್ದ ಒಬ್ಬ ವಿದ್ಯಾರ್ಥಿ ಬಿಸಿಲಿಗೆ ತಲೆ ತಿರುಗಿ ಬೀಳುತ್ತಾನೆ. ಆ ಹುಡುಗನನ್ನ ಕಾಲೇಜಿನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿ ಆ ಹುಡುಗ ಎದ್ದ ನಂತರ ನಿಮ್ಮ ಪೋಷಕರು ಯಾರು ಎಂದು ಹೇಳಿದ್ರೆ ಅವರನ್ನ ಕರೆಸುತ್ತೇವೆ, ನಿಮ್ಮ ತಂದೆಯ ಹೆಸರು ಏನು ಎಂದು ಕೇಳಿದಾಗ ಆ ಹುಡುಗ ತಕ್ಷಣವೇ ನಮ್ಮ ತಂದೆಯ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ತಂದೆಯವರು ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ. ಈ ಮಾತುಗಳನ್ನ ಹೇಳಿದ್ದೇ ತಡ ಅಲ್ಲಿದ್ದವರೆಲ್ಲ ಒಂದು ಸಲ ದಂಗಾಗಿ ಹೋಗಿದ್ದರು. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಶಾಸ್ತ್ರೀಜಿ ಎಲ್ಲಿಯೂ ಕೂಡ ತಮ್ಮ ಹೆಸರನ್ನ, ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡವರೇ ಅಲ್ಲ. ಒಮ್ಮೆ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅಶೋಕ್ ಲೈಲ್ಯಾಂಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಅವರ ದೊಡ್ಡ ಮಗ ಹರಿಕೃಷ್ಣ ಅವರಿಗೆ ಕಂಪನಿ ಪ್ರಮೋಷನ್ ನೀಡುತ್ತೆ. ಇದೇ ವಿಷಯವನ್ನ ಶಾಸ್ತ್ರಿ ಅವರಿಗೆ ಹೇಳಿದಾಗ, ಇಷ್ಟು ಸಡನ್ ಆಗಿ ನಿನಗೆ ಆ ಕಂಪನಿ ಯಾಕೆ ಪ್ರಮೋಷನ್ ನೀಡಿದೆ ಎಂದು ನನಗೆ ತಿಳಿದಿದೆ. ಮುಂದೊಂದು ದಿನ ಆ ಕಂಪನಿ ನನ್ನ ಬಳಿ ಯಾವುದಾದರೂ ಸಹಾಯವನ್ನ ಕೇಳಿಯೇ ಕೇಳುತ್ತೆ. ನಾನು ಅವರು ಕೇಳಿದ ಸಹಾಯವನ್ನ ಮಾಡಿದರೆ ದೇಶದ ಜನರು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ? ನಾನು ಆ ಕೆಲಸವನ್ನ ಮಾಡಲಾಗದು. ಆದ್ದರಿಂದ ನಾನು ಪ್ರಧಾನಿಯಾಗಿ ಇರುವವರೆಗೂ ನೀನು ಆ ಕಂಪನಿಯಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ಹೇಳಿ ತನ್ನ ಮಗನನ್ನ ಆ ಕೆಲಸದಿಂದ ಬಿಡಿಸ್ತಾರೆ. ಶಾಸ್ತ್ರೀಜಿ ಪ್ರಧಾನಮಂತ್ರಿಯಾಗಿದ್ದಾಗಲೇ ಪಾಕಿಸ್ತಾನದ ಜೊತೆ ಯುದ್ಧ ನಡೆಯುತ್ತದೆ. ಆ ಸಮಯದಲ್ಲಿ ಡಿಫೆನ್ಸ್ ಬಜೆಟ್ ಅನ್ನ ಹೆಚ್ಚಿಸಿ ಮಿಲಿಟರಿಗೆ ಫುಲ್ ಪವರ್ ಕೊಟ್ಟು ನಮ್ಮ ಸೈನ್ಯಕ್ಕೆ ಸಪೋರ್ಟ್ ಕೊಡ್ತಾರೆ. ಆ ಸಮಯದಲ್ಲೇ ಸೈನಿಕರು ಮತ್ತು ರೈತರು ನಮ್ಮ ದೇಶದ ಆಧಾರವೆಂದು ಗುರುತಿಸಿ ಅವರನ್ನ ಗೌರವಿಸಿ ನಾವು ಹೆಚ್ಚಾಗಿ ಕೇಳಿಸಿಕೊಳ್ಳುವ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನ ನೀಡಿ ರೈತರು ಮತ್ತು ಸೈನಿಕರ ಮೌಲ್ಯವನ್ನ ಎಲ್ಲರಿಗೂ ತಿಳಿಯುವ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡ್ತಾರೆ. ಸ್ನೇಹಿತರೆ, ಸರಿಸುಮಾರು ಆ ಯುದ್ಧದಲ್ಲಿ ನಾವು ಗೆಲ್ಲುತ್ತಿದ್ದೇವೆ ಎನ್ನುವಷ್ಟರಲ್ಲಿ ಐಕ್ಯತಾ ಸಮಿತಿ ಮುಂದೆ ಬಂದು ಯುದ್ಧವನ್ನ ಮಧ್ಯದಲ್ಲೇ ನಿಲ್ಲಿಸುತ್ತಾರೆ. ಇಂಡೋ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದೇವೆ ಎಂದು ಶಾಂತಿ ಒಪ್ಪಂದವನ್ನ ಮಾಡಿಕೊಳ್ಳಲು ಉಜ್ಬೇಕಿಸ್ತಾನ್ಗೆ ಹೋಗಿದ್ದಾಗ ಶಾಂತಿ ಒಪ್ಪಂದದ ಮೇಲೆ ಸಹಿ ಹಾಕಿದ ಕೆಲವೇ ಗಂಟೆಗಳಲ್ಲಿ ಅಂದರೆ 1966 ಜನವರಿ 11ರಂದು ಶಾಸ್ತ್ರಿ ಅವರು ಮರಣ ಹೊಂತಾರೆ. ಅಂದು ಇವರ ಮರಣಕ್ಕೆ ಹೃದಯಾಘಾತವೇ ಕಾರಣ ಎಂದು ಹೇಳಿದ್ರೂ ಕೂಡ ಇವರ ಸಾವಿನ ಹಿಂದೆ ತುಂಬಾ ಅನುಮಾನಗಳಿದೆ. ಶಾಸ್ತ್ರೀಜಿಗೆ ಹಾಲ್ನಲ್ಲಿ ವಿಷ ಹಾಕಿ ಸಾಯಿಸಿದ್ದಾರೆ. ಆದ್ದರಿಂದಲೇ ಇವರ ದೇಹವನ್ನ ಫ್ಯಾಮಿಲಿಯವರಿಗೆ ತಲುಪಿಸುವಷ್ಟರಲ್ಲಿ ಅವರ ಶರೀರ ನೀಲಿ ಬಣ್ಣದಲ್ಲಿದ್ದು ಅವರ ದೇಹದ ಹೊಟ್ಟೆಯ ಮೇಲೆ ಮತ್ತು ಕತ್ತಿನ ಹಿಂಭಾಗದ ಗಾಯಗಳು ಇವೆ ಎಂದು ವಾದಗಳು ಕೇಳಿ ಬಂದಿದ್ದವು. ಹೀಗೆ ಸಾಕಷ್ಟು ಅನುಮಾನಗಳಿದೆ. ಇವರ ಮರಣದ ಬಗ್ಗೆ ಭಾರತೀಯ ಸರ್ಕಾರ ಎಲ್ಲಿಯೂ ಕೂಡ ಯಾವುದೇ ರೀತಿಯ ವರದಿಯನ್ನ ಕೂಡ ನೀಡೋದಿಲ್ಲ. ಮೀಡಿಯಾ ಕೂಡ ಸೈಲೆಂಟ್ ಆಗಿ ಇರುತ್ತದೆ. ಶಾಸ್ತ್ರೀಜಿ ದೇಶದ ಪ್ರಧಾನಿಯಾಗಿದ್ದರು, ಸಡನ್ ಆಗಿ ಸಾವನ್ನಪ್ಪುತ್ತಾರೆ. ಹೀಗಿದ್ದರೂ ಕನಿಷ್ಠ ಪಕ್ಷ ಪೋಸ್ಟ್ ಮಾರ್ಟಮ್ ಕೂಡ ಮಾಡೋದಿಲ್ಲ. ಅಲ್ಲದೆ ಯಾವ ರೀತಿ ಸಾವನ್ನಪ್ಪಿದ್ದಾರೆ ಎಂದು ವಿಚಾರಣೆಯನ್ನ ಕೂಡ ನಡೆಸೋದಿಲ್ಲ. ಅನೇಕ ಮಂದಿ ಸಮಾಚಾರ ಹಕ್ಕು ಕಾಯ್ದೆ ಅಡಿಯಲ್ಲಿ ಶಾಸ್ತ್ರಿಯವರ ಮರಣದ ವರದಿ ಬೇಕು ಎಂದು ಕೇಳುತ್ತಾರೆ. ಆದರೆ ಆ ಸಮಯದಲ್ಲಿ ಸರ್ಕಾರ ವರದಿಯನ್ನ ನೀಡಲು ಸಿದ್ಧವಾಗಿರೋದಿಲ್ಲ.
ಪ್ರಜೆಗಳಿಂದಲೂ ಪ್ರತಿಭಟನೆ ಶುರುವಾದ ಕಾರಣ ಶಾಸ್ತ್ರಿಯವರು ಸಾವನ್ನಪ್ಪಿದ 11 ವರ್ಷದ ನಂತರ ಅಂದರೆ 1977ರಲ್ಲಿ ಪಾರ್ಲಿಮೆಂಟ್ ಅವರ ಮರಣದ ಹಿಂದೆ ಇರುವ ಕಾರಣವನ್ನ ತಿಳಿಯಲು ಒಂದು ಕಮಿಟಿಯನ್ನ ನೇಮಿಸುತ್ತದೆ. ಶಾಸ್ತ್ರಿ ಅವರ ಜೊತೆಗೆ ಉಜ್ಬೇಕಿಸ್ತಾನ್ಗೆ ಹೋಗಿದ್ದ ಪರ್ಸನಲ್ ಡಾಕ್ಟರ್ ಆದ RN ಚುಕ್ ಮತ್ತು ಶಾಸ್ತ್ರಿ ಅವರ ಕುಕ್ ಆಗಿದ್ದ ರಾಮನಾಥ್ ಅಲ್ಲಿ ನಡೆದ ಘಟನೆಯ ಸಾಕ್ಷಿಗಳಾಗಿದ್ರು. ವಿಚಾರಣಾ ಸಮಿತಿಗೆ ಸಾಕ್ಷಿ ಹೇಳಲು ಬರುತ್ತಿದ್ದ ಡಾಕ್ಟರ್ ಆ್ಯಂಡ್ ಚುಕ್ ಪ್ರಯಾಣಿಸುತ್ತಿದ್ದ ಕಾರಿಗೆ ಲಾರಿ ಬಂದು ಗುದ್ದಿದ್ರಿಂದ ಆಕ್ಸಿಡೆಂಟ್ನಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಹಾಗೆ ಶಾಸ್ತ್ರಿ ಅವರ ಕುಕ್ಕಾದ ರಾಮನಾಥ್ ಸಾಕ್ಷಿ ಹೇಳಲು ಬರುತ್ತಿದ್ದಾಗ ಮತ್ತೊಂದು ಟ್ರಕ್ ಬಂದು ಗುದ್ದಿದ್ರಿಂದ ಅವರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಸಾಕ್ಷಿಗಳೇ ಇಲ್ಲದ ಕಾರಣ ವಿಚಾರಣೆ ಅಲ್ಲಿಗೆ ನಿಂತು ಹೋಗುತ್ತದೆ. ಈ ಘಟನೆಗಳಿಂದಾಗಿ ಶಾಸ್ತ್ರಿ ಅವರ ಸಾವಿನ ಹಿಂದೆ ಯಾವುದೋ ಒಂದು ಕುತಂತ್ರ ಇದೆ ಎಂಬುದು ಇನ್ನಷ್ಟು ಬಲಪಡುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಣ ಭಾರತೀಯ ರಾಜಕಾರಣದಲ್ಲಿಯೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಅನ್ಸಾಲ್ವ್ಡ್ ಮಿಸ್ಟರಿ. ಇಂತಹ ನಿಷ್ಠಾವಂತ ಪ್ರಾಮಾಣಿಕ ಮನುಷ್ಯ, ಸ್ವಾತಂತ್ರ್ಯ ಹೋರಾಟಗಾರ, ದೇಶದ ಪ್ರಧಾನಿಯಾಗಿದ್ದ ಶಾಸ್ತ್ರೀಜಿ ಅವರ ಮರಣ ಮಿಸ್ಟ್ರಿಯಾಗಿ ಉಳಿದಿರೋದು ನಿಜಕ್ಕೂ ದುರಂತ. ಶಾಸ್ತ್ರೀಜಿ ಭಾರತದ ಪ್ರಧಾನಮಂತ್ರಿಯಾಗಿ 19 ತಿಂಗಳು ಕೆಲಸ ಮಾಡಿರುತ್ತಾರೆ. ಈ ಕೆಲ ಸಮಯದಲ್ಲೇ ದೇಶವನ್ನ ಅಭಿವೃದ್ಧಿ ಕಡೆಗೆ ಮುನ್ನಡೆಸಿದ್ದರು. ಶಾಸ್ತ್ರೀಜಿ ಸಾಯುವಷ್ಟರಲ್ಲಿ ತನ್ನದು ಅಂತ ಸ್ವಂತ ಮನೆಯೂ ಕೂಡ ಇರಲಿಲ್ಲ. ಅಷ್ಟೊಂದು ನಿಸ್ವಾರ್ಥವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದರು ಶಾಸ್ತ್ರೀಜಿ. ಯಾವಾಗಲೂ ಕಲ್ಮಶವಿಲ್ಲದ ನಗುವಿನ ಜೊತೆಗೆ ತುಂಬಾ ಸೌಮ್ಯವಾಗಿ ಇರ್ತಾ ಇದ್ರು. ಸದಾ ಮೃದುವಾಗಿ ಮಾತನಾಡ್ತಾ ಇದ್ದ ಕಾರಣ ಇವರನ್ನ ಮ್ಯಾನ್ ಆಫ್ ದಿ ಪೀಸ್ ಎಂದು ಕರೆಯುತ್ತಾರೆ. ಸ್ವತಂತ್ರ ಸಮರ ಯೋಧನಾಗಿ, ರಾಜಕೀಯ ನಾಯಕರಾಗಿ ಇವರು ಮಾಡಿದ ಸೇವೆಯನ್ನ ಪರಿಗಣಿಸಿ ಶಾಸ್ತ್ರಿ ಅವರು ಮರಣ ಹೊಂದಿದ ನಂತರ ದೇಶದ ಅತ್ಯುನ್ನತ ಅವಾರ್ಡ್ ಆದ ಭಾರತ ರತ್ನ ಕೊಟ್ಟು ಗೌರವಿಸಲಾಗುತ್ತೆ. ಇವರ ಜ್ಞಾಪಕಕ್ಕಾಗಿ ಈಗಲೂ ಕೂಡ ಎಷ್ಟೋ ರೋಡುಗಳಿಗೆ, ಕಟ್ಟಡಗಳಿಗೆ, ಅಣೆಕಟ್ಟುಗಳಿಗೆ, ಸ್ಟೇಡಿಯಂಗಳಿಗೆ ಇವರ ಹೆಸರನ್ನ ಇಡುತ್ತಿದ್ದಾರೆ. ಶಾಸ್ತ್ರೀಜಿ ಅವರಿಗೆ ದೇಶದ ತುಂಬಾ ಅಭಿಮಾನಿಗಳು ಇದ್ದಾರೆ. ಅದಕ್ಕೊಂದು ನಿದರ್ಶನವೇನೆಂದರೆ ಶಾಸ್ತ್ರಿಯವರ ಕುಟುಂಬದವರು ಕಾರನ್ನ ತೆಗೆದುಕೊಳ್ಳಬೇಕು ಎಂದು ಒತ್ತಡ ಹೇರಿದ್ರಿಂದ ಶಾಸ್ತ್ರೀಜಿ ಅವರು ಒಪ್ಪಿಕೊಂಡು ಒಂದು ಫಿಯಟ್ ಕಾರನ್ನ ಕೊಂಡುಕೊಂಡಿರುತ್ತಾರೆ. ಆ ಕಾರಿನ ಬೆಲೆ 12,000. ಆಗ ಶಾಸ್ತ್ರೀಜಿ ಅವರ ಬಳಿ 7,000 ರೂಪಾಯಿ ಮಾತ್ರ ಹಣ ಇರುತ್ತೆ. ಅದರಿಂದ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ 5,000 ರೂಪಾಯಿ ಲೋನ್ ಮಾಡಿ ಆ ಕಾರನ್ನ ತೆಗೆದುಕೊಂಡಿರ್ತಾರೆ. ಆದರೆ 4,600 ಸಾಲ ಬಾಕಿ ಇರುವಾಗಲೇ ಅವರು ಮರಣ ಹೊಂದುತ್ತಾರೆ. ಈ ವಿಷಯವನ್ನ ನ್ಯೂಸ್ ಪೇಪರ್ನಲ್ಲಿ ನೋಡಿದ ಶಾಸ್ತ್ರಿ ಅವರ ಅಭಿಮಾನಿಗಳು ಆ ಸಾಲವನ್ನ ಕ್ಲಿಯರ್ ಮಾಡಿ ಎಂದು ಶಾಸ್ತ್ರೀಜಿ ಅವರ ಧರ್ಮಪತ್ನಿಗೆ ಮನಿ ಆರ್ಡರ್ ಮೂಲಕ ಹಣವನ್ನ ಕಳಿಸಿದ್ರಂತೆ. ಆದರೆ ಅಂದು ಶಾಸ್ತ್ರೀಜಿ ಅವರ ಮಡದಿ ಎಲ್ಲರಿಗೂ ಧನ್ಯವಾದವನ್ನ ಹೇಳುತ್ತಾ ಆ ಹಣವನ್ನ ಹಿಂದಕ್ಕೆ ಕಳಿಸ್ತಾರೆ. ಮುಂದೆ ತಮಗೆ ಬರುತ್ತಿದ್ದ ಪೆನ್ಷನ್ ಹಣದಿಂದಲೇ ಆ ಲೋನನ್ನ ಕ್ಲಿಯರ್ ಮಾಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಿಗಬೇಕಿದ್ದ ಗೌರವ ಸಿಗಲಿಲ್ಲ ಎಂಬುದು ನಿಜ. ಅಕ್ಟೋಬರ್ 2 ಗಾಂಧಿ ಜಯಂತಿ ಎಂದು ನಾವು ಹೇಳುತ್ತೇವೆ. ಆದರೆ ಅದೇ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇದೆ ಎಂದು ತುಂಬಾ ಜನಕ್ಕೆ ತಿಳಿದೇ ಇಲ್ಲ. ಅವರು ಮರಣ ಹೊಂದಿದ ಜನವರಿ 11ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮೃತಿ ದಿನ ಎಂದು ಆಚರಿಸುತ್ತಾ ಅವರು ಮಾಡಿದ ಸೇವೆಯನ್ನ, ಅವರ ಒಳ್ಳೆತನವನ್ನ ನೆನಪಿಸಿಕೊಳ್ಳುತ್ತಿದ್ದೇವೆ. ಇಂತಹ ಪ್ರಾಮಾಣಿಕ ವ್ಯಕ್ತಿಯ ಜೀವನ ಪ್ರತಿಯೊಬ್ಬ ರಾಜಕಾರಣಿಗೂ ಆದರ್ಶವಾಗಬೇಕಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ. ಶಾಸ್ತ್ರೀಜಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.